2029ರಲ್ಲಿ ನರೇಂದ್ರ ಮೋದಿ ಮಣಿಸಲು ರಣತಂತ್ರ. ಮೋದಿ ವಿರುದ್ಧ ತಯಾರಾಗ್ತಾ ಇದೆ ಬಲಿಷ್ಠ ಕೂಟ. 2029ರಲ್ಲಿ ನರೇಂದ್ರ ಮೋದಿಯನ್ನ ಮಣಿಸಲು ರಣತಂತ್ರ. ಮೋದಿ ವಿರುದ್ಧ ತಯಾರಾಗ್ತಾ ಇದೆ ಬಲಿಷ್ಠ ಕೂಟ. ಮತ್ತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದಾಗ್ತಾ ಇರೋ ವಿಪಕ್ಷಗಳು. 2029ರಲ್ಲೂ ಮತ್ತೆ INDIA ವರ್ಸಸ್ ಮೋದಿ ಫೈಟ್. ತಮಿಳುನಾಡಿನಲ್ಲಿ ಜನರ ಮನ ಗೆಲ್ಲಲು ಈಗ ಹೊಣೆ ಇರುವಂತದ್ದು ವಿಜಯ್ ಮೇಲೆ. ಕರ್ನಾಟಕದಲ್ಲಿ ಬಿಜೆಪಿ ಮಣಿಸೋಕೆ ಡಿಕೆಶಿ ಅವರ ಹೊಣೆ ಇರುವಂತದ್ದು ಡಿಕೆಶಿ ಮೇಲೆ. ಕೇರಳದಲ್ಲಿ ಕೇಸರಿ ಸೇನೆಗೆ ಸತೀಶನ್ ನೇತೃತ್ವದಲ್ಲಿ ಕೆಡ್ಡ. ತೆಲಂಗಾಣದಲ್ಲಿ ಸಿಎಂ ರೇವಂತ್ ರೆಡ್ಡಿಗೆ ದೊಡ್ಡ ಹೊಣೆಯನ್ನ ಕೊಟ್ಟಿದೆ ಕಾಂಗ್ರೆಸ್. ಇಂದು ದೆಹಲಿ ಫ್ಲೈಟ್ ಹತ್ತಿದ ತಮಿಳುನಾಡು ಸಿಎಂ ವಿಜಯ್. ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಖರ್ಗೆಯ ಜೊತೆ ಸಿಎಂ ವಿಜಯ್ ಚರ್ಚೆಯನ್ನ ನಡೆಸಲಿದ್ದಾರೆ. 2029ರ ಲೋಕಸಭಾ ಚುನಾವಣೆ ಬಗ್ಗೆ ಟಿವಿಕೆ ಹಾಗೆ ಕಾಂಗ್ರೆಸ್ ಚರ್ಚೆ ಮಾಡ್ತಾ ಇರುವಂತದ್ದು. ಯಾವುದೇ ಗೊಂದಲ ಆಗದಂತೆ ನೋಡಿಕೊಳ್ಳಲು ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. 2029ರಲ್ಲಿ ನರೇಂದ್ರ ಮೋದಿ ಮಣಿಸಲು ರಣತಂತ್ರ. ಮೋದಿ ವಿರುದ್ಧ ತಯಾರಾಗ್ತಾ ಇದೆ ಬಲಿಷ್ಠ ಕೂಟ. ಮತ್ತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದಾಗ್ತಾ ಇರುವಂತಹ ವಿಪಕ್ಷಗಳು. 2029ರಲ್ಲಿ ಮತ್ತೆ INDIA ವರ್ಸಸ್ ಮೋದಿ ಫೈಟ್ ಅಂತ ಹೇಳಲಾಗ್ತಾ ಇದ್ದು, ತಮಿಳುನಾಡಿನಲ್ಲಿ ಜನರ ಮನ ಗೆಲ್ಲೋ ಹೊಣೆ ಇರುವುದು ವಿಜಯ್ಗೆ. ಇತ್ತ ಕರ್ನಾಟಕದಲ್ಲಿ ಬಿಜೆಪಿ ಮಣಿಸೋಕೆ DK ಶಿವಕುಮಾರ್ ಅವರ ಮೇಲೆ ಹೊಣೆಯನ್ನ ಇಟ್ಟಿರುವಂತದ್ದು ಕಾಂಗ್ರೆಸ್. ಕೇರಳದಲ್ಲಿ ಕೇಸರಿ ಸೇನೆಗೆ ಸತೀಶನ್ ನೇತೃತ್ವದಲ್ಲಿ ಕೆಡ್ಡ ತೋಡುವುದಕ್ಕೆ ರೆಡಿ ಆಗ್ತಾ ಇದ್ದಾರೆ. ತೆಲಂಗಾಣದಲ್ಲಿ ಸಿಎಂ ರೇವಂತ್ ರೆಡ್ಡಿಗೆ ದೊಡ್ಡ ಹೊಣೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಇವತ್ತು ದೆಹಲಿ ಫ್ಲೈಟ್ ಅನ್ನ ಹತ್ತಿದ ತಮಿಳುನಾಡು ಸಿಎಂ ವಿಜಯ್ ಅವರು ಸೋನಿಯಾ ಹಾಗೆ ರಾಹುಲ್ ಖರ್ಗೆಯ ಜೊತೆ ಸಿಎಂ ವಿಜಯ್ ಚರ್ಚೆಯನ್ನ ಮಾಡಲಿದ್ದಾರೆ. 2029ರ ಲೋಕಸಭಾ ಚುನಾವಣೆ ಬಗ್ಗೆ ಟಿವಿಕೆ ಹಾಗೆ ಕಾಂಗ್ರೆಸ್ ಚರ್ಚೆಯನ್ನ ಮಾಡಲಿದೆ. ಯಾವುದೇ ಗೊಂದಲ ಆಗದಂತೆ ನೋಡಿಕೊಳ್ಳಲು ತೀರ್ಮಾನವನ್ನ ಮಾಡಲಾಗ್ತಾ ಇರುವಂತದ್ದು ಈ ಒಂದು ಚರ್ಚೆಯಲ್ಲಿ. INDIA ಕೂಟ ಛಿದ್ರ ಆಗಿರುವಂತದ್ದು ಇದೀಗ ಗಮನಿಸ್ತಾ ಹೋಗೋದಾದ್ರೆ, DMK ತಮಿಳುನಾಡಿನಲ್ಲಿ INDIA ಕೂಟಕ್ಕೆ ಈಗ ಸೋಲು ಸಿಕ್ಕಿರುವಂತದ್ದು. DMK ಬಿಟ್ಟು ವಿಜಯ್ ಜೊತೆ ಕಾಂಗ್ರೆಸ್ ದೋಸ್ತಿಯನ್ನ ಮಾಡ್ತಾ ಇದೆ. NDAಗೆ DMK ಬಾಹ್ಯ ಬೆಂಬಲ ನೀಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ TMC ಪಶ್ಚಿಮ ಬಂಗಾಳದಲ್ಲಿ TMCಗೆ ಈಗ ಸೋಲಾಗಿರುವಂತದ್ದು. ಕೇವಲ 3 ಸ್ಥಾನವನ್ನ ಗೆದ್ದಿರುವಂತಹ ಕಾಂಗ್ರೆಸ್ TMCಯ 80 ಶಾಸಕರ ಪೈಕಿ 60ಕ್ಕೂ ಹೆಚ್ಚು ಜನ ರೆಬಲ್ ಆಗಿದ್ದಾರೆ. ಇಬ್ಬಾಗವಾಗುವ ಭೀತಿ ಎದುರಿಸ್ತಾ ಇದೆ TMC ಪಾರ್ಟಿ. ಇತ್ತ ಕೇರಳದಲ್ಲೂ ಕೂಡ ಎಡಪಕ್ಷಗಳು ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು. ರಾಷ್ಟ್ರ ರಾಜಕಾರಣದಲ್ಲಿ ಎಡಪಕ್ಷಗಳ ಜೊತೆ ದೋಸ್ತಿಯನ್ನ ಮಾಡಿಕೊಳ್ತಾ ಇದೆ. ಇತ್ತ JMM ಜಾರ್ಖಂಡ್ನಲ್ಲಿ JMM ವರ್ಸಸ್ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದ್ದು, ರಾಜ್ಯಸಭೆ ಟಿಕೆಟ್ ಆಯ್ಕೆ ವಿಚಾರದಲ್ಲಿ ದೊಡ್ಡ ಫೈಟ್ ಅನ್ನ ನೀಡಿರುವಂತದ್ದು. ಕರ್ನಾಟಕದಲ್ಲಿ ಬಿಜೆಪಿ ಮಣಿಸೋಕೆ DK ಶಿವಕುಮಾರ್ ಅವರಿಗೆ ಈಗ ಹೊಣೆಯನ್ನ ಇಟ್ಟಿರುವಂತದ್ದು. 2029ರಲ್ಲಿ ನರೇಂದ್ರ ಮೋದಿಯನ್ನ ಮಣಿಸಲು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಮೋದಿ ವಿರುದ್ಧ ತಯಾರಾಗ್ತಾ ಇದೆ ಬಲಿಷ್ಠ ಕೂಟ. ಮತ್ತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದಾಗ್ತಾ ಇರುವಂತಹ ವಿಪಕ್ಷಗಳು. ತಮಿಳುನಾಡಿನಲ್ಲಿ ಜನರ ಮನ ಗೆಲ್ಲುವ ಹೊಣೆಯನ್ನ ಕೊಟ್ಟಿರುವುದು ವಿಜಯ್ಗೆ. ಇತ್ತ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮಣಿಸೋಕೆ DK ಶಿವಕುಮಾರ್ ಅವರ ಹೊಣೆಯನ್ನ ಇರುವಂತದ್ದು, ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕೇರಳದಲ್ಲೂ ಕೂಡ ಕೇಸರಿ ಸೇನೆಗೆ ಕೇಸರಿಯನ್ನ ಕಟ್ಟಿ ಹಾಕೋದಕ್ಕೆ ಸತೀಶ್ ಅವರಿಗೆ ಹೊಣೆಯನ್ನ ಕೊಟ್ಟಿರುವಂತದ್ದು. ಸತೀಶ್ ಅವರ ನೇತೃತ್ವದಲ್ಲಿ ಕೆಡ್ಡ ತೋಡೋದಕ್ಕೆ ರೆಡಿ ಆಗಿರುವಂತದ್ದು. ಇತ್ತ ತೆಲಂಗಾಣದಲ್ಲೂ ಕೂಡ ಸಿಎಂ ರೇವಂತ್ ರೆಡ್ಡಿಗೆ ದೊಡ್ಡ ಹೊಣೆಯನ್ನ ಜವಾಬ್ದಾರಿಯನ್ನ ನೀಡಿದೆ ಕಾಂಗ್ರೆಸ್ ಹೈಕಮಾಂಡ್.